ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ತುಂಬಾ ಜನರಿಗೆ ಹಲ್ಲು ನೋವು ಸಮಸ್ಯೆ ಇರುತ್ತೆ. ತುಂಬಾ ಜನ ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇರ್ತೀರಾ, ಹಲ್ಲು ನೋವಿದೆ, ಏನ್ ಮಾಡಬೇಕು, ತಕ್ಷಣಕ್ಕೆ ಪರಿಹಾರ ಬೇಕು, ತಕ್ಷಣಕ್ಕೆ ಹಲ್ಲು ನೋವು ಮಾಯ ಆಗಬೇಕು, ಏನ್ ಮಾಡಬೇಕು ಅಂತ ಕೇಳ್ತಾರೆ. ಅದಕ್ಕೆ ನಾನಿವತ್ತು ತಿಳಿಸುವಂತ ಈ ಸಿಂಪಲ್ ಮಸಾಜನ್ನ ಟ್ರೈ ಮಾಡಿ. ಜಸ್ಟ್ ಒಂದು 3 ನಿಮಿಷ ಟೈಮ್ ಇರೋದಿಲ್ವಾ ನಿಮಗೆ? 3 ನಿಮಿಷ ಈ ಮಸಾಜನ್ನ ಮಾಡಿದ್ರೆ ಸಾಕು, ಎಷ್ಟೇ ಭಯಂಕರ ಹಲ್ಲು ನೋವಿದ್ರೂ ಮಾಯ ಆಗ್ಬಿಡುತ್ತೆ. ಹೌದು, ಯಾವುದೇ ಮಾತ್ರೆ ಬೇಡ, ಯಾವುದೇ ರೀತಿಯ ಔಷಧ ಬೇಡ. ನಾನು ಹೇಳುವಂತ ಈ ಮಸಾಜನ್ನ ಕೇವಲ 3 ನಿಮಿಷ ಮಾಡಿದ್ರೆ ಸಾಕು, ಎಷ್ಟೇ ಹಲ್ಲು ನೋವು ಇದ್ರೂ ಮಾಯ ಆಗ್ಬಿಡುತ್ತೆ ಸ್ನೇಹಿತರೆ. ಹೌದು, ಟ್ರೈ ಮಾಡಿ, ಖಂಡಿತವಾಗ್ಲೂ 100% ರಿಸಲ್ಟ್ ಸಿಗುತ್ತೆ. ನೀವೇ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ. ಹಾಗಿದ್ರೆ ಹೇಗೆ ಮಸಾಜ್ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಈ ರೀತಿಯ ಒಳ್ಳೆ ವಿಡಿಯೋಸು ನನ್ನ ಚಾನಲ್ ಮುಖಾಂತರ ಬರ್ತಾ ಇರುತ್ತೆ. ಆ ವಿಡಿಯೋ ನಿಮಗೆ ಮಿಸ್ ಆಗಬಾರ್ದು ಅಂದರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ಪೇಜಿಂದ ವಿಡಿಯೋವನ್ನು ನೋಡ್ತಾ ಇದ್ರೆ ನನ್ನ ಪೇಜನ್ನು ಫಾಲೋ ಮಾಡಿ. ಆಗ ನಾನು ಹಾಕುವಂಥ ಎಲ್ಲ ವಿಡಿಯೋಸು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ಸ್ನೇಹಿತರೆ. ಮೊದಲನೇ ಮಸಾಜ್ ತುಂಬಾ ಸಿಂಪಲ್ ಆಗಿದೆ. ಯಾವ ಟೈಮಲ್ಲಿ ಬೇಕಿದ್ರೂ ಈ ಮಸಾಜನ್ನ ನೀವು ಮಾಡಬಹುದು. 2 ಕೈಗಳನ್ನ ಈ ರೀತಿ ರಬ್ ಮಾಡ್ಕೊಳ್ಳಿ. ಈ 2 ಬೆರಳುಗಳಿಂದ ನೋಡಿ ಈ ಜಾಗವನ್ನ ಮಸಾಜ್ ಮಾಡ್ಕೋಬೇಕು. 1 2 3 4 5 6 7 8 9 10. ನೆಕ್ಸ್ಟು ಈ ಭಾಗ 1 2 3 4 5 6 7 8 9 10. ನೆಕ್ಸ್ಟು ನೋಡಿ ಈ ಪಾಯಿಂಟು 1 2 3 4 5 6 7 8 9 10. ನೆಕ್ಸ್ಟ್ ಒನ್ನು ಹೀಗೆ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ಬಾಯಿಯನ್ನು ಓಪನ್ ಮಾಡಿ. 1 2 3 4 5 6 7 8 9 10. ನೆಕ್ಸ್ಟು ಇದೇ ರೀತಿ ಮಾಡಬೇಕು, ಆದರೆ ನಾಲಿಗೆಯನ್ನು ಹೊರಗಡೆ ಹಾಕಬೇಕು. 1 2 3 4 5 6 7 8 9 10. ನೆಕ್ಸ್ಟು ನೋಡಿ ನಿಮ್ಮ ಚೀಕ್ ಬೋನ್ಸ್ ಹತ್ರ ನೀವು ಈ ರೀತಿ ಮಸಾಜ್ ಮಾಡಬೇಕು, ಪ್ರೆಸ್ ಮಾಡಬೇಕು. 1 2 3 4 5 6 7 8 9 10. ನೆಕ್ಸ್ಟ್ ಒನ್ನು ಹೀಗೆ ಪ್ರೆಸ್ ಮಾಡ್ಕೊಳ್ಳಿ. ಬಾಯಿಯನ್ನು ಸೈಡ್ಗೆ ತಿರುಗಿಸ್ಬೇಕು. ನೋಡಿ ಹೀಗೆ 1 2 3 4 5 6 7 8 9 10. ಮತ್ತು ಈ ಸೈಡು 1 2 3 4 5 6 7 8 9 10. ನೆಕ್ಸ್ಟು ನೋಡಿ ನಿಮ್ಮ 2 ಕೈಗಳನ್ನು ಈ ರೀತಿ ರಬ್ ಮಾಡಿಕೊಂಡು ಈ ರೀತಿ ಡೌನ್ವರ್ಡ್ ಆಗಿ ಮಸಾಜ್ ಮಾಡಬೇಕು. 1 2 3 4 5 6 7 8 9 10. ನಂತರ ಒಂದು 5 ಕೌಂಟ್ಸು ಹೀಗೆ ಇಟ್ಕೊಳ್ಳಿ. ನೆಕ್ಸ್ಟು 1 ಲೋಟ ಬೆಚ್ಚಗಿರುವಂತಹ ನೀರಿಗೆ, ತುಂಬ ಬಿಸಿ ಇರಬಾರ್ದು, ಉಗುರು ಬೆಚ್ಚಗೆ ಅಂತ ಹೇಳ್ತೀವಲ್ಲ, ಆ ನೀರಿಗೆ 1 ಚಮಚದಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಈ ರೀತಿ ನೀವು ಮಾಡಬೇಕು. 1 ಲೋಟ ಫುಲ್ ಖಾಲಿ ಆಗಬೇಕು. ಒಂದು ಲೋಟ ನೀರು ಪೂರ್ತಿ ಖಾಲಿ ಆಗಬೇಕು.
ಈ ರೀತಿ ನೀವು ದಿನಕ್ಕೆ 2 ಸಲ ಮಾಡಿ ನೋವು ನಿವಾರಣೆ ಆಗುತ್ತೆ. ಎಷ್ಟು ದಿನದವರೆಗೂ ನಿಮಗೆ ಪೇಯ್ನ್ ಇರುತ್ತೆ ಅಲ್ಲಿವರೆಗೂ ನೀವು ಇದನ್ನು ಮಾಡ್ಬೋದು. ಮೊದಲನೇ ಸಲ ಮಾಡಿದಾಗಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಈ ರೀತಿ ಸಿಂಪಲ್ ಮಸಾಜನ್ನ ನೀವು ದಿನಕ್ಕೆ 2 ಸಲ ಮಾಡ್ಕೊಳ್ಳಿ, ನೋವು ನಿವಾರಣೆ ಆಗುತ್ತೆ. ತುಂಬ ಬಿಸಿ ಇರೋ ನೀರನ್ನು ತಗೊಳ್ಬೇಡಿ, ಸ್ವಲ್ಪ ಬೆಚ್ಚಗಿರುವಂಥ ನೀರನ್ನು ತಗೊಳ್ಳಿ. ನೋವು ಕಡಿಮೆ ಆಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಈ ಒಂದು ವಿಡಿಯೋವನ್ನು ನಾನು ಆಲ್ರೆಡಿ ಶೇರ್ ಮಾಡಿದೆ, ತುಂಬ ಜನಕ್ಕೆ ಈ ಒಂದು ಮಸಾಜಿಂದ ಹೆಲ್ಪ್ ಆಗಿದೆ. ಅದಕ್ಕೆ ಮತ್ತೆ ಶೇರ್ ಮಾಡ್ತಾ ಇದ್ದೀನಿ, ಇನ್ನೊಂದಷ್ಟು ಜನಕ್ಕೆ ಈ ಒಂದು ಮಸಾಜ್ ರೀಚ್ ಆಗಲಿ, ಎಲ್ರಿಗೂ ಹೆಲ್ಪ್ ಆಗಲಿ ಅಂತ. ಹಲ್ಲು ನೋವಿದ್ರೆ ನೀವು ತಕ್ಷಣಕ್ಕೆ ಹಲ್ಲು ನೋವು ಕಡಿಮೆ ಆಗಬೇಕು ಅಂತಂದರೆ ನೀವು ಈ ರೀತಿ ಮಸಾಜನ್ನು ಟ್ರೈ ಮಾಡಿ, ಸಿಂಪಲ್ ಎಕ್ಸಸೈಸ್ನ ಮಾಡಿ, ಹಲ್ಲು ನೋವು ನಿವಾರಣೆ ಆಗುತ್ತೆ. ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಮಾತ್ರೆ ತೊಗೊಂಡು ಅದು ನೋವು ಕಡಿಮೆ ಆಗೋದಕ್ಕೆ ಎಷ್ಟೊತ್ತು ಟೈಮ್ ಬೇಕಾಗತ್ತೆ ಅಲ್ಲ, ಅಷ್ಟು ಟೈಮ್ ಆ ನೋವನ್ನ ತಡೆಯೋದಕ್ಕಾಗೋದಿಲ್ಲ, ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೆ ಈ ಸಿಂಪಲ್ ಮಸಾಜನ್ನು ಮಾಡಿ ನೋವು ನಿವಾರಣೆ ಆಗುತ್ತೆ. ನಿಮ್ಗೇನಾದರೂ ನೋವು ಜಾಸ್ತಿ ಯಾವಾಗಲೂ ಬರ್ತಾನೆ ಇದೆ ಅಂದರೆ ರೆಗ್ಯುಲರ್ ಆಗಿ 21 ಡೇಸ್ ಮಾಡಿ, ನೋವು ನಿವಾರಣೆ ಆಗುತ್ತೆ. ಈ ರೀತಿಯ ಸಾಕಷ್ಟು ವಿಡಿಯೋಸು ನನ್ನ ಯೂಟ್ಯೂಬ್ ಚಾನಲಲ್ಲಿ, ಫೇಸ್ಬುಕ್ ಪೇಜಲ್ಲಿ ಇದೆ, ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗೋಣ. ಥ್ಯಾಂಕ್ ಯು.